ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಚಂದನ್. ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ರಹಸ್ಯಗಳು ಏನೆಂದರೆ, ರಾತ್ರಿ 12 ಗಂಟೆ ಆದ ನಂತರ ನೀವು ಈ ರಸ್ತೆಯಲ್ಲಿ ಅಂಚಿನಲ್ಲಿ ಕಂದು ಬಣ್ಣದ ಒಂದು ಹೆಂಗಸನ್ನು ಕಾಣಬಹುದು. ಪ್ರಿಯಾ ಮತ್ತು ರವಿ ಪ್ರೀತಿ ಮಾಡಿ ಮದುವೆಯಾಗಿರ್ತಾರೆ. ಅದಕ್ಕೋಸ್ಕರ ಆ ರಸ್ತೆಯಲ್ಲಿ ಹೋಗುವ ಪ್ರತಿಯೊಂದು ಕಾರಲ್ಲೂ ಲವ್ ಸ್ಟೋರಿ ಸಾಂಗ್ಸ್ಗಳೇ ಪ್ಲೇ ಆಗಿರ್ತವೆ. ಇವತ್ತಿನ ಸ್ಟೋರಿ ಕೇಳೋಣ ಬನ್ನಿ ಸ್ನೇಹಿತರೆ. ಮಡಿವಾಳದಿಂದ ಕೋರಮಂಗಲದ ಭೂತ ರಸ್ತೆ. ನಮ್ಮ ಬೆಂಗಳೂರು ಹೃದಯದಲ್ಲಿ ಮಡಿವಾಳ ಮತ್ತು ಕೋರಮಂಗಲವನ್ನು ಸಂಪರ್ಕಿಸುವ ರಸ್ತೆ ಇದೆ. ಇದು ವ್ಯಾಪಾರ ಮತ್ತು ರಾತ್ರಿಯ ಜೀವನಕ್ಕೆ ಹೆಸರುವಾಸಿಯಾಗಿದೆ. ಆದರೆ ಈ ರಸ್ತೆಯಲ್ಲಿರುವ ಒಂದು ಕಪ್ಪು ರಹಸ್ಯವನ್ನು ಬಹಳಷ್ಟು ಜನರಿಗೆ ಅರಿವಿಲ್ಲ. ಇದು ಕೇವಲ ದ್ವಾರಗಳು ಮತ್ತು ವಾಹನಗಳ ಶಬ್ದಗಳು ಮಾತ್ರವಲ್ಲ, ಆದರೆ ಈ ರಸ್ತೆಯ ನೆಲವು ದುಃಖ ಮತ್ತು ದುರ್ವಾಸನೆಯ ಕಥೆಗಳು ಹೊಂದಿದೆ. ಇದು ಹಲವು ವರ್ಷಗಳ ಹಿಂದೆ ನಡೆದ ಒಂದು ಭೀಕರ ಘಟನೆ. ರವಿ ಮತ್ತು ಪ್ರಿಯಾ ಎಂಬ ಯುವ ದಂಪತಿಯ ನಡುವೆ. ಇವರಿಬ್ಬರು ಏನು ಮಾಡ್ತಾರೆ, ಒಂದು ರಾತ್ರಿ ಕೆಸಿನೋದಲ್ಲಿ ಸಮಯ ಕಳೀತಿರ್ತಾರೆ. ಟೈಮ್ ಆಗುತ್ತೆ, ಮನೆಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಮನೆಗೆ ಹೋಗುವ ದಾರಿಯಲ್ಲಿ ದುರಾದೃಷ್ಟವಶದಿಂದ ಒಂದು ಅಪಘಾತ ಸಂಭವಿಸುತ್ತೆ. ಈ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಚಳಿ ಮತ್ತು ಮಿಂಚಿನ ನಡುವೆ ಭೀಕರ ಮಳೆ ಬರ್ತಾ ಇರುತ್ತೆ. ಕಾರು ಮರಕ್ಕೆ ಡಿಕ್ಕಿ ಹೊಡೆದು ರವಿ ಮತ್ತು ಪ್ರಿಯಾ ಸ್ಥಳದಲ್ಲಿಯೇ ಮೃತಪಟ್ಟರು. ಘಟನೆ ನಡೆದು ಕೆಲವು ದಿನಗಳ ನಂತರ ಸ್ಥಳೀಯರು ಈ ರಸ್ತೆಯಲ್ಲಿ ಕೆಲವೊಂದು ಅಸಾಧಾರಣ ಸಂಗತಿಯನ್ನು ಕೇಳಲು ಶುರು ಮಾಡಿದರು. ರಹಸ್ಯಗಳು ಏನೆಂದರೆ, ರಾತ್ರಿ 12 ಗಂಟೆ ಆದ ನಂತರ ನೀವು ಈ ರಸ್ತೆಯಲ್ಲಿ ಅಂಚಿನಲ್ಲಿ ಕಂದು ಬಣ್ಣದ ಒಂದು ಹೆಂಗಸನ್ನು ಕಾಣಬಹುದು. ಆಕೆಯು ಮುಖ ದುಃಖದಿಂದ ತುಂಬಿರುತ್ತದೆ. ಕೆಲವರು ಕಾರನ್ನು ಓಡಿಸುತ್ತಿರುವಾಗ ಆಕೆಯು ಅಲ್ಲಿ ನಿಂತಿರುವುದನ್ನು ನೋಡಿದ್ದಾರೆ. ಗಾಬರಿಯಾಗಿ ಅವರು ತಮ್ಮ ಕಾರನ್ನು ಸ್ಪೀಡಾಗಿ ಓಡಿಸಿಕೊಂಡು ಹೋಗಿದ್ದಾರೆ. ರಾತ್ರಿ ಇಷ್ಟೆಲ್ಲ ಸ್ಟೋರಿ ಆ ಹುಡುಗರು ಗೊತ್ತಿದ್ರು. ಆ ಹುಡುಗರು ಧೈರ್ಯ ಮಾಡಿ ಆ ಹೆದ್ದಾರಿಗೆ ಹೋಗಲು ನಿರ್ಧಾರ ಮಾಡುತ್ತಾರೆ. ಅವರು ಅಲ್ಲಿನ ಕಥೆಗಳ ಬಗ್ಗೆ ಕೇಳಿದ್ದರು ಮತ್ತು ಅವರು ಅದನ್ನು ತಲೆಕೆಡಿಸಿಕೊಳ್ಳಲ್ಲ. ಕಾರು ಓಡಿಸಿಕೊಂಡು ಆ ಸ್ಥಳಕ್ಕೆ ಬರುತ್ತಾರೆ. ಆ ಸ್ಥಳಕ್ಕೆ ಹತ್ತಿರವಾದಾಗ ಅವರು ಕಾರು ನಿಲ್ಲುತ್ತದೆ. ಯಾಕೆ ನಾನು ಕಾರನ್ನು ಬ್ರೇಕ್ ಹೊಡಿಲಿಲ್ಲ ಅಂದ್ರೆ ನಿಂತ್ಕೊಂತಲ್ಲ ಅಂತ ತಲೆ ಕೆಡಿಸಿಕೊಂಡು ಕಾರಿನಿಂದ ಹೊರಬರುತ್ತಾರೆ ಮತ್ತು ತಕ್ಷಣ ಅವರಿಗೆ ಧ್ವನಿಯೆಂದು ಕೇಳುತ್ತದೆ. ಧ್ವನಿಯು ಏನೆಂದರೆ, ನಮಗೆ ಸಹಾಯ ಮಾಡಿ ಎಂದು. ತಕ್ಷಣ ಆ ಧ್ವನಿ ಬಂದ ಕಡೆ ಭಯದಿಂದ ತಿರುಗಿ ನೋಡುತ್ತಾರೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಏನೋ ಪ್ರಾಬ್ಲಮ್ ಅಂತ ಕಾಣಿಸುತ್ತೆ. ಕಾರೊಳಗೆ ಹೊರಟೋಗ್ಬಿಟ್ಟು ಇಲ್ಲಿಂದ ಹೋಗ್ಬಿಡೋಣ ಅಂತೇಳಿ ಕಾರ ಕಡೆಗೆ ಹೋಗುತ್ತಾರೆ. ಆಗ ಅಲ್ಲಿ ದೂರದ ಮರದ ಕೆಳಗೆ ಪ್ರಿಯಾ ದೆವ್ವವನ್ನು ನೋಡುತ್ತಾರೆ. ಪ್ರಿಯಳು ದುಃಖದಿಂದ ನಿಂತಿರುತ್ತಾಳೆ ಮರದ ಕೆಳಗೆ. ಅವರು ತಕ್ಷಣವೇ ಕಾರಿಗೆ ಹೋಗುತ್ತಾರೆ ಮತ್ತು ಕಾರನ್ನು ಸ್ಟಾರ್ಟ್ ಮಾಡುತ್ತಾರೆ. ಕಾರು ಸಡನ್ನಾಗಿ ಬ್ರೇಕ್ ಹೊಡೆದಂಗೆ ನಿಲ್ಲುತ್ತೆ. ಕಾರನ್ನು ಸ್ಟಾರ್ಟ್ ಮಾಡಿದಾಗ ಪ್ರಿಯಳು ಕಾರಿನ ವಿಂಡ್ಶೀಲ್ಡ್ ಮುಂದೆ ಬರುತ್ತಾಳೆ. ಅವಳನ್ನು ನೋಡಿ ಹುಡುಗರೆಲ್ಲ ಪ್ರಿಯಳ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ಇಲ್ಲಿಂದ ಬಿಟ್ಬಿಡುವ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದಾಗ ಪ್ರಿಯಳು ಸುಮ್ಮನೆ ಹೋಗುತ್ತಾಳೆ. ಹುಡುಗರು ಆ ಸ್ಥಳದಿಂದ ಪರಾರಿಯಾಗುತ್ತಾರೆ. ಈ ಘಟನೆಯ ನಂತರ ಈ ರಸ್ತೆಯ ಬಗ್ಗೆ ಕೆಲವು ಕಥೆಗಳು ಹರಡುತ್ತೆ. ಸಮಯದಲ್ಲಿ ಜನರು ಈ ರಸ್ತೆಯಲ್ಲಿ ಓಡಾಡುತ್ತಿರುವಾಗ ಅವರಿಗೆ ಆದ ಅನುಭವಗಳು ಒಂದೇ ರೀತಿಯಲ್ಲಿರುತ್ತೆ. ಅದನ್ನು ಹಂಚಿಕೊಳ್ಳುತ್ತಾರೆ. ಅಂದರೆ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಆ ವ್ಯಕ್ತಿ ರವಿ ಹಾರಾಡುತ್ತಿರೋದನ್ನು ನೋಡಿದೆ ಅಂತ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ, ಇಲ್ಲ ರವಿ ಮತ್ತು ಪ್ರಿಯಾ ಮರದ ಕೆಳಗಿದ್ದರು, ಅಳುತ್ತಿದ್ದರು ಅಂತ ಕೆಲವರು ಹೇಳ್ತಾರೆ. ಈ ರೀತಿ ಹೆದ್ದಾರಿಯ ಬಗ್ಗೆ ತುಂಬಾ ಕಥೆಗಳು ಹರಡುತ್ತವೆ. ಈ ರೀತಿಯ ರಸ್ತೆಯಲ್ಲಿ ಹೋದಾಗೆಲ್ಲ ಸಾಂಗ್ಸ್ ಪ್ಲೇ ಆಗ್ತಿರುತ್ತೆ. ಅದು ಯಾವ ಸಾಂಗ್ ಅಂದರೆ ಲವ್ ಸ್ಟೋರಿ ಸಾಂಗ್ಸ್ಗಳೇ ಪ್ಲೇ ಆಗ್ತಿರ್ತವೆ. ಇದನ್ನು ನೋಡಿದ ಜನರಿಗೆ ತುಂಬ ಭಯ ಉಂಟು ಮಾಡುತ್ತದೆ. ಆದರೆ FM ರೇಡಿಯೋ ಚೇಂಜ್ ಆಗಿ ಲವ್ ಸ್ಟೋರಿ ಸಾಂಗ್ಸ್ಗಳು ಪ್ಲೇ ಆಗ್ತಿರ್ತವೆ. ಎಲ್ಲರಿಗೂ ಭಯವನ್ನು ಉಂಟು ಮಾಡುತ್ತದೆ. ಈ ಥರ ಪ್ಲೇ ಆಗ್ತಿದೆ ಅಂದರೆ ಪ್ರಿಯಾ ಮತ್ತು ರವಿ ಪ್ರೀತಿ ಮಾಡಿ ಮದುವೆಯಾಗಿರ್ತಾರೆ. ಅದಕ್ಕೋಸ್ಕರ ಆ ರಸ್ತೆಯಲ್ಲಿ ಹೋಗುವ ಪ್ರತಿಯೊಂದು ಕಾರಲ್ಲೂ ಲವ್ ಸ್ಟೋರಿ ಸಾಂಗ್ಸ್ಗಳೇ ಪ್ಲೇ ಆಗಿರ್ತವೆ. ಈ ಎಲ್ಲ ಜನರನ್ನು ಪ್ರಿಯಾ ಮತ್ತು ರವಿ ತಮ್ಮ ಸಹೋದರರಂತೆ ನೋಡುತ್ತಾರೆ. ಕಥೆಗಳು ಮಾತ್ರ ಅಲ್ಲ, ಆದರೆ ಕೆಲವರು ತಮ್ಮ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅದೇ ರಸ್ತೆಯಲ್ಲಿ ಪ್ರಿಯಾ ಮತ್ತು ರವಿ ಆತ್ಮಗಳು ಭೇಟಿ ಮಾಡಿ ತಮ್ಮ ಪ್ರೀತಿಯ ಕಥೆಗಳನ್ನು ಕೇಳುತ್ತಾರೆ. ಅವರ ಪ್ರೀತಿಯ ಕಥೆಗಳನ್ನು ಹೇಳುತ್ತಾರೆ. ಕಥೆಗಳು ಪ್ರಿಯಾ ಮತ್ತು ರವಿಯ ಸತ್ಯವನ್ನು ಮತ್ತು ಜೀವನದ ದುಃಖವನ್ನು ಪ್ರತಿಬಿಂಬಿಸುತ್ತವೆ. ಈ ಸ್ಟೋರಿಯ ಕೊನೆಯ ಭಾಗ ಮಡಿವಾಳದಿಂದ ಕೋರಮಂಗಲದ ರಸ್ತೆಯ ಕಹಿ ಕಥೆಗಳನ್ನು ಹೊಂದಿವೆ. ಬದುಕು ಮತ್ತು ಸಾವು ನೋವಿನ ಜೀವನ. ಆದರೆ ಇದು ಕೇವಲ ರಸ್ತೆ ಮಾತ್ರವಲ್ಲ,
ಆದರೆ ಇದು ಪ್ರೇಮಿಗಳ ಆತ್ಮವನ್ನು ಮತ್ತು ಅವರ ನೋವುಗಳನ್ನು ಉಳಿಸುವ ಸ್ಥಳವಾಗಿದೆ. ಕಥೆಯ ಮೂಲಕ ನಾವು ಪ್ರೀತಿಯ ಶಕ್ತಿಯನ್ನು ಮತ್ತು ಸಾವಿನ ನಂತರ ಜೀವನವನ್ನು ತಿಳಿಯುತ್ತೇವೆ. ರಸ್ತೆಯಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬರೂ ತಮ್ಮ ಹೃದಯದಲ್ಲಿ ಪ್ರೇಮವನ್ನು ಮತ್ತು ದುಃಖವನ್ನು ಹೊಂದಿರುತ್ತಾರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ಸ್ಟೋರಿ ನೀವು ಕೇಳಿದ ಮೇಲೆ ನಿಮಗೆ ಏನನ್ನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆನಪಿಡಿ ಸ್ನೇಹಿತರೆ, ಪ್ರೀತಿಯ ಶಕ್ತಿ ಎಷ್ಟಿದೆ ಎಂದು. ಅವರು ಸತ್ತ ಮೇಲೂ ಅವರ ಆತ್ಮಗಳು ಪ್ರೀತಿಸುತ್ತವೆ ಅಲ್ಲವೇ? ಸೊ ಇಷ್ಟು ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮ್ಮ ಪ್ರೀತಿಯ ಚಂದನ್. ಬಾಯ್ ಬಾಯ್.